ಸಹ ನಮ್ಮ ತಾಯಿಯ ಆರೋಗ್ಯವನ್ನು ನೋಡುತ್ತಿರುವಂಥ ಡಾಕ್ಟರ್ ಶಂಭು ಪುರದರವರೇ ಮತ್ತು ಡಾಕ್ಟರ್ CR ಕರ್ಷಿದಪ್ಪನವರೇ, ಪ್ರೊಫೆಸರ್ ರವಿ ಕೋರಿಶೆಟ್ಟರವರೇ, ಹಿರಿಯರು ಜಂಗಮ ಪ್ರೇಮಿಗಳಾದ ಶ್ರೀಮತಿ ಶ್ರೀ ಮೃತ್ಯುಂಜಯ ಬಸವಣ್ಣಪ್ಪ ಸಂಕೇಶ್ವರವರೇ, ಡಾಕ್ಟರ್ SM ಹೊನಕೇರಿಯವರೇ, ಡಾಕ್ಟರ್ SS ನೀಲಗುಂದ್ರವರೇ, ನಮ್ಮ ಪ್ರೀತಿಗೆ ಪಾತ್ರರಾದ ಡಾಕ್ಟರ್ ಗುರು ಜಾಲಿಹಾಳವರೇ, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಜಾಲಿಹಾಳವರೇ, ಅದೇ ತೆರನಾಗಿ ಡಾಕ್ಟರ್ BM ಪಾಟೀಲ್ರವರೇ, ಹಾಗೆ ನಮ್ಮ ತಾಯಿಯ ಆರೋಗ್ಯದಲ್ಲಿ ಕಾಲಿನ ಬೇನೆಯಾದಾಗ ಸೇವೆಯನ್ನು ಮಾಡಿದ ಮಹಾಂತೇಶ್ ಪಾಟೀಲ್ರವರೇ, ಲಿಂಗರಾಜ್ ಬಾಳಿಹಳ್ಳಿ ಮಠರವರೇ, ಮತ್ತು ಇವತ್ತು ನಾವು ವಿಶೇಷವಾಗಿ ನಮ್ಮೂರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಆಯೋಜಿಸಿರುವಂಥ ಆರೋಗ್ಯ ಸಂವರ್ಧನಾ ಸಮಾರಂಭ. ಈ ಸಮಾರಂಭದಲ್ಲಿ ವೈದ್ಯಕೀಯ ತಂಡವಾಗಿ ಬಂದಂಥ ವೈದ್ಯರ ತಂಡ, KH ಪಾಟೀಲ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎಲ್ಲ ವೈದ್ಯರೊಂದವೇ, ಪ್ರಾಚಾರ್ಯರು ಮತ್ತು ವೈದ್ಯರ ತಂಡ, SDM ಡೆಂಟಲ್ ಮತ್ತು ರಿಸರ್ಚ್ ಸೆಂಟರ್ ಧಾರವಾಡ ಅವರೇ, ಮುಖ್ಯಸ್ಥರು ಮತ್ತು ವೈದ್ಯರ ತಂಡ, ನಾರಾಯಣ ಹೃದಯಾಲಯ ಘಟಕ SDM ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ ಧಾರವಾಡ ಅವರೇ, ವೈದ್ಯರ ತಂಡ ವಿಹಾನ್ ಹಾರ್ಟ್ ಕೇರ್ ಸೆಂಟರ್ ಹುಬ್ಬಳ್ಳಿ ಅವರೇ, ಮುಖ್ಯಸ್ಥರು ಮತ್ತು ವೈದ್ಯರ ತಂಡವಾಗಿರುವಂಥ ಕರ್ನಾಟಕ ಕ್ಯಾನ್ಸರ್ ಥೆರಪಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವನಗರ ಹುಬ್ಬಳ್ಳಿಯವರೇ, ಡಾಕ್ಟರ್ ಉಮೇಶ್ ಹಳ್ಳಿಕೇರಿಯವರೇ, ಡಾಕ್ಟರ್ ಅಶೋಕ್ G ಮತ್ತಿಗಟ್ಟಿಯವರೇ, ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗದಗ ಜಿಲ್ಲೆಯ ವೈದ್ಯರಾಗಿರುವಂಥ ಡಾಕ್ಟರ್ SS ನೀಲಗುಂದ್ರವರೇ, ಹಾಗೂ ಧಾರವಾಡದ ಜಿಲ್ಲಾ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ SM ಹೊನಕೇರಿಯವರೇ, ಈ ಎಲ್ಲ ತಂಡಗಳನ್ನು ಆಯೋಜಿಸಲು ಸೇವೆಯನ್ನು ಮಾಡಿದ ಡಾಕ್ಟರ್ SF ಹೊನಕೇರಿಯವರೇ, ಡಾಕ್ಟರ್ ಉಮೇಶ್ ಹಾದಿಯವರೇ, ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರೇ, ಇಂದಿನ ಪ್ರಸಾದ ಸೇವೆಯನ್ನು ಸಲ್ಲಿಸಿದ ಲಿಂಗೈಕ್ಯ ಬಸಯ್ಯ ಶಾಂತಯ್ಯ ಭಿಕ್ಷಾವತಿ ಮಠ ಹಾಗೂ ಲಿಂಗೈಕ್ಯ ಶಾರಮ್ಮ ಬಸಯ್ಯ ಭಿಕ್ಷಾವತಿ ಮಠ ಇವರ ಸ್ಮರಣಾರ್ಥವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಅವರ ಪರಿವಾರದವರೇ, ಹಾಗೂ ನಾನು ಮರೆತೆ ಅಂತ ಅನಿಸುತ್ತೆ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೊತಬಾಳದ ಪರಮ ಪೂಜ್ಯರು ಮತ್ತು ಜೀಗೇರಿಯ ಪರಮ ಪೂಜ್ಯರು, ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ನನ್ನ ವಿದ್ಯಾರ್ಥಿಯಾಗಿರುವಂಥ ಯಸಳೂರಿನ ಪೂಜ್ಯರೇ, ನಾನು ಯಾರ ಹೆಸರು ಮರೆತರೂ ಯಾರೋ ಅನ್ಯತಾ ಭಾವಿಸಬಾರ್ದು. ನಮ್ಮ ಮಠದ ಎಲ್ಲ ಲೆಕ್ಕಪತ್ರದ ಕಾರ್ಯವನ್ನು ಮಾಡ್ತಕ್ಕಂಥ ಉದಯ ರವಿ ಎಲಿಗಾರವರೇ, ಸೇವೆಯನ್ನು ಮಾಡಿರ್ತಕ್ಕಂಥ ಗಜಾನನ್ ನೀಲಾಕರಿಯವರೇ, ಇನ್ನುಳಿದ ಎಲ್ಲ ಗಣ್ಯರನ್ನು ಸ್ಮರಿಸುತ್ತಾ, ನಾನು ಬಯಸಿದಂತೆ ಇವತ್ತ ಮೊಟ್ಟ ಮೊದಲ ದಿವಸದ ಸಮಾರಂಭ ಬೇಕಾಗಿರುವಂಥದ್ದು ಆರೋಗ್ಯ ಸಂವರ್ಧನೆ ಅನ್ನುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು, ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಯಾವುದೇ ಆಗಲಿ ಧರ್ಮ ಸಮಾರಂಭವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ, ಮನೆಯ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆರೋಗ್ಯ ಭಾಗ್ಯ ಅನ್ನುವಂಥದ್ದು ಭಗವಂತನ ಕೊಡುಗೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಅದನ್ನು ಚೆನ್ನಾಗಿ ಕಾಯ್ದುಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವೆಲ್ಲ ಇಂದು ಮರೀತಾ ಇದ್ದೇವೆ. ಅದು ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಎಚ್ಚರಿಕೆಯ ಗಂಟೆಯನ್ನು ಹೇಳುವುದಕ್ಕಾಗಿ ಇವತ್ತು ಶ್ರೇಷ್ಠರಾಗಿರುವಂಥ ವೈಜ್ಞ ತಜ್ಞರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಈ ಸಮಾರಂಭದ ಜೊತೆಗೆ ಮತ್ತೊಂದು ವಿಶೇಷ ಏನು ಅಂದರೆ, ಸದಾ ನಮ್ಮಲ್ಲಿ ಉತ್ಪತ್ತಿಯಾಗುವಂಥ ರಕ್ತವನ್ನು
ಯಾರು ಅನಾರೋಗ್ಯಕ್ಕೆ ತುತ್ತಾಗ್ತಾರೋ, ಯಾರಿಗೆ ರಕ್ತದ ಅವಶ್ಯಕತೆ ಇರುತ್ತೋ ಅವರಿಗೆ ರಕ್ತವನ್ನು ದಾನ ಮಾಡಬೇಕು ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥ ದಾನದಲ್ಲಿ ಅದು ಒಂದು ಅನ್ನುವುದನ್ನು ತೋರಿಸಿ ಕೊಡುವುದಕ್ಕಾಗಿ ಇವತ್ತು ಸುಮಾರು 50ರಿಂದ 60 ಜನ ರಕ್ತದಾನವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಈ ಸಮಾರಂಭದ ಉಸ್ತುವಾರಿಯನ್ನು ಹೊತ್ತಿರುವಂಥ ಡಾಕ್ಟರ್ ಶರಣು ಗಾಣಿಗರ್ ಅವರು, ಅವರ ವೈದ್ಯಕೀಯ ಮಂಡಳಿ ಏನಿದೆಯಲ್ಲ, ಸ್ವತಃ ಆ ಎಲ್ಲ ವೈದ್ಯಕೀಯ ಯುವಕ ತಂಡ ಅವರೂ ಸಹ ಇವತ್ತು ರಕ್ತದಾನವನ್ನು ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಬಹಳ ಅಪರೂಪದ ಸಮಾರಂಭ. ಇದರ ಸದುಪಯೋಗ ಸರ್ವರಿಗೂ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಿರಂತರವಾಗಿರುವಂಥ 6 ತಿಂಗಳ ಕಾಲದ ಶ್ರಮ ಇಲ್ಲಿರುವಂತಹದ್ದು. ಒಂದು ಸಮಾರಂಭವನ್ನು ಆಯೋಜಿಸಬೇಕಾದ್ರೆ ಅದರ ಹಿಂದೆ ತುಂಬ ಶ್ರಮ ಇದೆ ಎನ್ನುವುದನ್ನು ಯಾರು ಕಷ್ಟಪಟ್ಟು ಮಾಡಿರ್ತಾರೆ ಅವರಿಗಷ್ಟೇ ಅದರ ಅರಿವಾಗ್ತಾ ಇದೆ. ಹಣ ಒಂದೇ ಇದ್ದರೆ ಏನೂ ಆಗದು. ಆದರೆ ಹಣದ ಜೊತೆಗೆ ನಮ್ಮ ಕೈಗಳ ಶಕ್ತಿ ಬಹಳ ಅವಶ್ಯ. ದೇವರು ನಮಗೆ ಒಳ್ಳೆಯ ಸದ್ಬುದ್ಧಿಯನ್ನು ನೀಡಬೇಕಾಗಿರುವಂಥದ್ದು ಇವತ್ತಿನ ದಿನಮಾನದಲ್ಲಿ ಬಹಳ ಬೇಕಾಗಿರುವಂಥದ್ದು. ಮನಸ್ಸು ಛಿದ್ರವಾಗಿ ಹೋಗ್ತಾ ಇದೆ, ಮನೆಗಳು ದೂರ ಆಗ್ತಾ ಇವೆ, ಮನಸ್ಸು ಛಿದ್ರವಾಗ್ತಾ ಇದೆ. ಮನಸ್ಸು ಗಟ್ಟಿಯಾಗಬೇಕು, ಮನೆಯೂ ಗಟ್ಟಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಮನೆಗೆ ಬೇಕಾಗಿರುವಂಥ ಆಧಾರ ಸ್ತಂಭವಾಗಿರುವಂಥ ಮಹಿಳೆ ತಾಯಿ ಆ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮೊದಲನೇ ದಿವಸ ಇವತ್ತು ನಲ್ಮೆಯ ನುಡಿಯನ್ನು ಆಡಲು ಬಂದಿರುವಂಥ ತಾಯಿ ಸ್ವರೂಪರಾಗಿರುವಂಥ ಬೇರೆ ಯಾರೂ ಅಲ್ಲ, ಅವರ ಹೆಸರೇ ಹೇಳುತ್ತೆ. ಒಂದು ಕಡೆ ವಿಜಯ, ಮತ್ತೊಂದು ಕಡೆ ಲಕ್ಷ್ಮಿ ಅನ್ನುವಂಥದ್ದು. ವಿಜಯದ ಜೊತೆಗೆ ಲಕ್ಷ್ಮಿಯನ್ನು ಹೊಂದಿದ್ದಾರೆ ಅಂದರೆ ಅದು ಸಾಮಾನ್ಯ ಅಲ್ಲ. ಅವರೇ ತಮ್ಮ ಮಾತಿನಲ್ಲಿ ಹೇಳಿದರು, ಬಾಳೆಕುಂದ್ರಿ ಮನೆತನ ಎಂತಹದ್ದು ಅಂಥೇಳಿ. ಉತ್ತರ ಕರ್ನಾಟಕದ ಜನತೆಗೆ ನೀರಿನ ಕೊರತೆ ಇದ್ದಾಗ ಇವರ ದೊಡ್ಡಪ್ಪನವರು ಮಾಡಿರ್ತಕ್ಕಂಥ ಆ ಸೇವೆ ಇದೆಯಲ್ಲ, ಇವತ್ತಿಗೂ ಈ ನಾಡಿಗೂ ಎಂದೂ ಮರೆಯದೇ ಇರುವಂಥ ಕಾರ್ಯವನ್ನು ಮಾಡಿದ ಆ ಮನೆತನದ ತಾಯಿಯವರು ಅಂಥ ಪುಣ್ಯಾತ್ಮೆ. ಅಕ್ಕ ಮಹಾದೇವಿಯ ಮೇಲೆ ಸಾಕಷ್ಟು ಪುಸ್ತಕವನ್ನು ಬರೆದಿದ್ದಾರೆ, ವಚನಗಳನ್ನು ಹಾಡಿದ್ದನ್ನು ನಾವೆಲ್ಲ ಕೇಳಿದಿರಿ. ಅವರು ಕೇವಲ ಮಾತನಾಡಿದ ತಾಯಿಯಲ್ಲ, ತಮ್ಮ ಜೀವನದಲ್ಲಿ ಅದನ್ನೆಲ್ಲ ತುಂಬು ಅಳವಡಿಸಿಕೊಂಡಿರುವಂಥ ಪುಣ್ಯಾತ್ಮೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರಬೇಕು ಅವರ ಸಾಧನೆ ಎಂತಹದ್ದು ಅಂದರೆ, ಸರಿಸುಮಾರು ಅವರಿಗೆ 60ರಷ್ಟು ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯ ಬಂಗಾರದ ಪದಕಗಳು ಬಂದಿರುವಂಥದ್ದು. ಬಂಗಾರದ ಮಹಿಳೆ 40 ಬಂಗಾರದ ಪದಕವನ್ನು ಪಡೆದಿರುವಂಥ ಮಹಾತಾಯಿಯವರು ಸಣ್ಣ ಮಕ್ಕಳಿಗೆ ಹೃದ್ರೋಗದ ಕೊರತೆಯಾದಾಗ ಅವರ ಆರೋಗ್ಯವನ್ನು ಸರಿಪಡಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ಸುಮಾರು 9,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರ ಆರೋಗ್ಯವನ್ನು ಕಾಯ್ದಿರುವಂಥ ತಾಯಿ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಅಂಥವರ ಮಾತನ್ನು ಕೇಳೋದೇ ಒಂದು ಸೌಭಾಗ್ಯ ಅಂತ ನಾನು ಬಯಸಿದ್ದೇನೆ, ನಾನು ಹೇಳಿದ್ದೇನೆ. ಮತ್ತು ಇವರಷ್ಟೇ ಅಲ್ಲ, ಬಂದಿರುವಂಥ ಎಲ್ಲ ವೈದ್ಯರ ತಂಡ ಶ್ರೀಮಠದ ಮೇಲೆ ಅಪಾರವಾಗಿರುವಂಥ ಪ್ರೀತಿ ಮತ್ತು ಗೌರವವನ್ನು ಇಟ್ಟುಕೊಂಡು ನಮ್ಮ ಕರೆಗೆ ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದಾರೆ. ನಿಮ್ಮ ಎಲ್ಲ ಆರೋಗ್ಯವನ್ನು ಕಾಯಬೇಕು ಅನ್ನೋ ಕಾರಣಕ್ಕಾಗಿ, ನಿಮಗೆಲ್ಲ ಒಳ್ಳೆಯ ವಿಚಾರವನ್ನು ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಬಂದಿರುವಂಥ ಎಲ್ಲ ವೈದ್ಯ ತಂಡಕ್ಕೆ ನಾನು ಚಿರಋಣಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಕಲೆ, ಅವರ ಕ್ರಿಯೆ, ಅವರ ಕಾರ್ಯ ಸದಾ ಹೀಗೆ ಬೆಳಗ್ತಾ ಇರಬೇಕು. ಕೇವಲ ಇವತ್ತಿನ ಅಲೋಪತಿ ವೈದ್ಯಕೀಯ ತಂಡ ಅಷ್ಟೇ ಇದ್ದರೆ ಸಾಲದು ಅನ್ನುವ ಕಾರಣಕ್ಕಾಗಿ ಜನ ಆಯುಷ್ಯದ ಕಡೆ ಹೋಗ್ತಾ ಇದ್ದಾರೆ, ಆಯುರ್ವೇದದ ಕಡೆ ಹೋಗ್ತಾ ಇದ್ದಾರೆ.
ನಮ್ಮ ಆಯುರ್ವೇದ ಅನ್ನುವಂಥದ್ದು ಕೂಡ ನಮಗೆ ಸದಾ ಬೆಳಕಾಗಬೇಕು. ಅಂತಹ ಆಯುರ್ವೇದದ ಆಯುಷ್ ಇಲಾಖೆಯ ಎಲ್ಲ ಮಂಡಳಿ ನಮ್ಮ ಜೊತೆಗಿದೆ. ಅವರ ಸೇವೆಯೂ ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ಆಹ್ವಾನಿತರು ಬಹಳ ಮಾತನಾಡುವುದು ಬೇಕಿಲ್ಲ ಅಂತ ಹೇಳಲಿಕ್ಕೆ ಬಯಸಿ ಮತ್ತೊಮ್ಮೆ ಅವರ ಹೆಸರನ್ನೆಲ್ಲ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ 3 ಗಂಟೆ ಆಗಿದೆ. ಇನ್ನು ಎಲ್ಲ ವೈದ್ಯರು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿದೆ. ಹಾಗಾಗಿ ಆ ಎಲ್ಲರೂ ಶ್ರೀಮಠಕ್ಕೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಲಿ. ಮಠಕ್ಕೆ ಹರಸರಿ ಅವರೆಲ್ಲ. ಇಂಥ ಮಠ ಶ್ರೀಮಠ ಮತ್ತಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಲಿ, ಮತ್ತಷ್ಟು ಈ ಮಠ ಬೆಳಗಲಿ ಅನ್ನುವಂಥ ಅವರ ಹಾರೈಕೆ ಶ್ರೀಮಠಕ್ಕೆ ಸದಾ ಇರಲಿ. ನೀವೆಲ್ಲ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಸೇವೆ ಮಾಡಿರ್ತಕ್ಕಂಥ ಎಲ್ಲ ದಾನಿಗಳಿಗೂ, ಸೇವೆ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರಿಗೂ ಭಗವಂತನ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಶಿವಂಭೂಯಾತ್.